ಹಲೋ ನಮಸ್ಕಾರ ಗೆಳೆಯರೆ. ರೈಸಿಂಗ್ ಆ್ಯಂಡ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಹುದ್ದೆಗಳಿಗೆ ಕನ್ಫರ್ಮ್ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಕನ್ಫರ್ಮ್ ಮಾಡಿರ್ತಾರೆ. ಬನ್ನಿ ಈಗ ಯಾವ್ಯಾವುದು ಅಂತ ನೋಡೋಣ. ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸಸೈಸ್ ಡಿಪಾರ್ಟ್ಮೆಂಟು ತಿರುವನಂತಪುರ ಝೋನ್ ಅಂದರೆ ಕೇರಳಗೆ ಈ ಒಂದು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಅಸಿಸ್ಟೆಂಟ್ ಹಲ್ವಾಯ್ ಕಮ್ ಕುಕ್ಕು, ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ. ಇನ್ನು ಪೇ ಸ್ಕೇಲ್ ನೋಡೋದಾದ್ರೆ ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. 19,900 63,200 ಸ್ಯಾಲ್ರಿ ಇರುತ್ತೆ, ಬೇಸಿಕ್ ಸ್ಯಾಲ್ರಿ. ಇನ್ನು ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಶನ್ 10th ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾದಲ್ಲಿ ಕ್ಯಾಟ್ರಿಂಗ್ ಮಾಡಿರಬೇಕು ಮತ್ತು 1 ವರ್ಷ ಕುಕಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಇನ್ನು ಕ್ಲರ್ಕ್ ಹುದ್ದೆಗೆ ಒಂದು ಪೋಸ್ಟ್ ಇರುತ್ತೆ. ಇದಕ್ಕೂ ಕೂಡ ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. 19,900 63,200 ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಬಂದು 12th ಪಾಸ್ ಆಗಿ ಕಾಮರ್ಸ್ನ ನೀವು ಮಾಡಿರಬೇಕು ಮತ್ತು ಟೈಪಿಂಗ್ ಸ್ಪೀಡ್ ಇರಬೇಕಾಗಿರುತ್ತೆ. ಈ ಒಂದು ಹುದ್ದೆಗೆ 35 ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ ಅಥವಾ 30 ವರ್ಡ್ಸ್ ಪರ್ ಮಿನಿಟ್ ಹಿಂದಿನ ಟೈಪ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಅಷ್ಟು ಟೈಪಿಂಗ್ ಸ್ಪೀಡ್ ಸ್ಕಿಲ್ ಇರಬೇಕಾಗಿರುತ್ತೆ. ಇನ್ನು ಕ್ಯಾಂಟೀನ್ ಅಟೆಂಡೆಂಟ್, ಇದಕ್ಕೆ ಒಟ್ಟು 12 ಹುದ್ದೆಗಳು ಇರ್ತವೆ. ಪೇ ಸ್ಕೇಲ್ನ ನೋಡೋದಾದರೆ ಲೆವೆಲ್ 1 18,000ದಿಂದ 56,900 ತನಕ ಬೇಸಿಕ್ ಇರುತ್ತೆ ನಿಮಗೆ. ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಬಂದು 10th ಪಾಸ್ ಆಗಿದ್ರೆ ಸಾಕಾಗಿರುತ್ತೆ ನಿಮಗೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ 18ರಿಂದ 25ನೇ ವಯಸ್ಸಿನ ಒಳಗಡೆ ಇರೋರು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. SC/ST ಅವ್ರಿಗೆ ಪ್ಲಸ್ 5 ವರ್ಷ, OBC ಅವ್ರಿಗೆ ಪ್ಲಸ್ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಕೇಳಿದ್ರೆ ಕೊಡಬೇಕಾಗಿರೋ ಡಾಕ್ಯುಮೆಂಟು SSLC ಅಥವಾ UC ಸರ್ಟಿಫಿಕೇಟ್ ಮಾತ್ರ ಇವರು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ನೀವು ಸೆಲ್ಫ್ ಅಟಾಸ್ಟೆಡ್ ಮಾಡಿ ಪೋಸ್ಟ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕ್ತೀವಿ ಅಂತಂದರೆ ನೀವು ಸಪ್ರೇಟ್ನ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಒಂದೇ ಪೋಸ್ಟ್ಗೆ ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಿದ್ರೆ ಕ್ಯಾನ್ಸಲೇಷನ್ ಮಾಡ್ತಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಅಪ್ಲಿಕೇಶನ್ ಫಾರ್ಮ್ನ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ನೀವು ಈ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಆಫೀಸ್ ಆಫ್ ಪ್ರಿನ್ಸಿಪಲ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸಸೈಸ್, ಸೆಂಟ್ರಲ್ ರೆವಿನ್ಯೂ ಬಿಲ್ಡಿಂಗ್, IS ಪ್ರೆಸ್ ರೋಡ್, ಕೊಚ್ಚಿ, ಕೇರಳ. ಈ ಅಡ್ರೆಸ್ಗೆ ನೀವು ಪೋಸ್ಟ್ನ ಕಳಿಸ್ಬೇಕಾಗಿರುತ್ತೆ. ಬಿಫೋರ್ ಯಾವಾಗ ಅಂತಂದರೆ 25/10/2024 ಇದಕ್ಕೂ ಮುಂಚೆ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕಾಗಿರುತ್ತೆ. ತುಂಬ ಟೈಮ್ ತಗೊಳ್ಬೇಡಿ, ಅದಕ್ಕಿಂತ 1 ವಾರ ಮುಂಚೆನೇ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡಿಬಿಡಿ. ಅಪ್ಲಿಕೇಶನ್ ಏನಾದರೂ ಲೇಟಾಗಿ ಹೋದರೆ ಅವರು ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಯಾವುದೇ ಕಮ್ಯುನಿಕೇಷನ್ ಅವರು ಮಾಡೋದಿಲ್ಲ ನಿಮ್ಮ ಹತ್ರ. ಇನ್ನು ನೀವು ಪೋಸ್ಟ್ ಮಾಡುವಂತಹ ಎನ್ವಲಪ್ ಕವರ್ ಮೇಲೆ ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅನ್ನೋದನ್ನ ಕ್ಲೀನಾಗಿ ಮೆನ್ಷನ್ ಮಾಡಿ ನೀವು ಪೋಸ್ಟ್ ಮಾಡಿ. ಇನ್ನು ಅಪ್ಲಿಕೇಶನ್ ಫಾರ್ಮ್ಗಳು, ಈ ಒಂದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಏನಾದರೂ ಡೌನ್ಲೋಡ್ ಮಾಡಿ ಅಥವಾ ನಾನು ಡೈರೆಕ್ಟ್ PDF ನಾನು ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ. ಇದು ಈ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿತ್ತು. ಇದೇ ರೀತಿ ಹೊಸ ನೋಟಿಫಿಕೇಶನ್ ಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.